आदाब नाजरीन, न्यूज़ 16 डिजिटल में आपका खैर मकदम है। बेंगलुरु के टैनी रोड इलाके में खुशी और जश्न का माहौल देखने को मिला। पुलकेशी नगर में क्रिसमस, पोंगल, मकर संक्रांति और नए साल की आमद के मौके पर त्योहारों की खुशियां मनाई गईं। इन्हीं खुशियों के मौके पर पुलकेशी नगर के MLA AC श्रीनिवास की जानिब से समाजी खिदमत का एक बड़ा प्रोग्राम मुनअक़िद किया गया, जिसके तहत 10,000 गरीब और ज़रूरतमंद ख़ानदानों में राशन किट्स तकसीम की गईं। ये राशन किट्स 23 दिसंबर बरोज़ मंगल बड़े पैमाने पर तकसीम की गईं। इस मौके पर BBMP के साबिक़ अपोजिशन लीडर अब्दुल वाजिद, BBMP के साबिक़ कॉरपोरेटर AR ज़ाकिर, कर्नाटक रियासती हज कमेटी के रुकन सैयद मुजाहिद, ब्लॉक सदर चलपति जोश और दीगर मुअज़्ज़िज़ शख्सियात मौजूद थीं। इस मौके पर MLA AC श्रीनिवास ने अवाम को क्रिसमस, पोंगल, मकर संक्रांति और नए साल की मुबारकबाद पेश की। इन्होंने कहा कि पुलकेशी नगर में तरक्याती काम तेज़ी से जारी हैं। इलाके में पानी और कचरे के मसाइल को हल करने के लिए भी मुसलसल कोशिशें की जा रही हैं। आइए देखते और जानते हैं इसकी मज़ीद तफसीलात। ನಾನು ಎಲ್ಲ ನಮ್ಮ ರಾಜ್ಯದವರಿಗೆ ದೇಶದವರಿಗೆ ಹೆಚ್ಚಿನಾಗಿ ನನ್ನ ಕ್ಷೇತ್ರದವರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಮತ್ತು ಪೊಂಗಲ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಬಡವರಿಗೆ ಒಂದು ಆಹಾರ ಧಾನ್ಯ ಕಿಟ್ಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ನಾನು ನಮ್ಮ ಮುಖಂಡರು ಎಲ್ಲ ಸೇರಿಕೊಂಡು ಇದು ತುಂಬಾ ಒಳ್ಳೆಯದು ಆಗ್ತದೆ. ಜನ ಸ್ಪಂದಿಸ್ತಾ ಇದ್ದಾರೆ. ಪ್ರತಿ ವರ್ಷನೂ ನಾವು ಇದನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ, ಮುಂದೆನೂ ಮಾಡ್ತೀವಿ. ರಂಜಾನ್ಗೂ ಮಾಡಿದ್ದೀವಿ, ಮುಂದೆ ರಂಜಾನ್ ಬರ್ತಾ ಇದೆ, ಅದಕ್ಕೂ ಮಾಡ್ತೀವಿ. ಪ್ರತಿಯೊಂದು ಪೊಂಗಲ್ಲು, ಕ್ರಿಸ್ಮಸ್ಸು, ರಂಜಾನ್ಗೆ ಬಡವರಿಗೆ ಒಂದು ಆಹಾರ ಧಾನ್ಯಗಳನ್ನ ಕೊಡೋದು ಕಾರ್ಯಕ್ರಮನ ಮಾಡ್ತೀವಿ. 10,000 ಸರ್ಕಾರದಲ್ಲಿ ಕೊಡ್ತಕ್ಕಂಥ ಅನುದಾನ ಇಡೀ ನಮ್ಮ ದೇಶಕ್ಕೆ ಅಷ್ಟು 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಇನ್ನು ಅನುದಾನ ನಮಗೆ 1,000 ಕೋಟಿ ಬಂದಿದೆ, 600 ಕೋಟಿ ಬ್ರಿಡ್ಜು ಸೇರಿಸಿ. ಅದರಿಂದ ಅಭಿವೃದ್ಧಿ, ನೀರಿರ್ಬೋದು, ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಮನೆಗಳಿರ್ಬೋದು, ಸ್ಕೂಲ್ ಇರ್ಬೋದು, ಎಲ್ಲ ಅನುದಾನ ಆಗ್ತದೆ. ಎಲ್ಲ ಕೆಲಸಗಳು ನಡೀತಾ ಇದೆ. ನನ್ನ ಕ್ಷೇತ್ರದಲ್ಲಿ ನೀವು ನೋಡಿರ್ಬೋದು, ಎಲ್ಲ ಚೆನ್ನಾಗಿದೆ. ಅದಕ್ಕೆ ನಮ್ಮ ಜನ ವೆರಿ ಗುಡ್. 90,000 ನಾವು ಲೀಡ್ ಕೊಟ್ಟಿರೋದು MP ಗೆ. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ಹೆಂಗಿದ್ದಾರೆ ನಮ್ಮ ಜನ ಅಂತ. ನನಗೆ 62,000 ಲೀಡು, MP ಗೆ ಎಷ್ಟು 90,000. ಹಂಗೆ ಹೈಯೆಸ್ಟ್. ಅದಕ್ಕೆ ನಾವು ಜನಗಳಿಗೆ ಹತ್ರ ಇದ್ಬಿಟ್ಟಿದ್ವಿ, ಅವ್ರ ಸೇವೆ ಮಾಡ್ತಾ ಇದೀವಿ. ಯಾಕಂದ್ರೆ ಅವ್ರು ನಮ್ಮ ಜೊತೆಲಿ ಇದ್ದಾರೆ, ನಾವು ಅವ್ರ ಸೇವೆ ಮಾಡ್ಬೇಕಲ್ಲ, ಮಾಡ್ತಾ ಇದ್ವಿ. ನಾವು ಅದ್ರ ಜೊತೆಲಿ ನಮ್ಮ ಲೀಡರ್ಗಳು ಕಮಾಂಡರ್ಗಳ ತರ ಕೆಲಸ ಮಾಡ್ತಾರೆ ಅಲ್ವಾ? ನೋಡ್ತಾ ಇದ್ದೀರಾ, ನೋಡಿ ಹೆಂಗ್ ಮಾಡ್ತಾರೆ. ಮುಂದೆ GPA ಚುನಾವಣೆ ಬರ್ತದೆ, ಅದು ಮಾಮೂಲಿ ರುಟೀನ್. GPA ಬರ್ತಾರೆ, ಕಾರ್ಪೊರೇಟರ್ ಗೆಲ್ತಾರೆ, ಅವರು ಗೆದ್ದಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬಹುದು. ಬೆಳಗಾವಿ ಸೆಷನ್ ಚೆನ್ನಾಗ್ ಆಯ್ತು. ಅಲ್ಲಿ ಉತ್ತರ ಕರ್ನಾಟಕ ಬಗ್ಗೆ ಹೆಚ್ಚಾಗಿ ಚರ್ಚೆ ಮಾಡಿದ್ವಿ. ಅನೇಕ ಬಿಲ್ಗಳನ್ನ ಪಾಸ್ ಆಯ್ತು. ನಮ್ಮ ಸಿದ್ದರಾಮಯ್ಯ, DK ಶಿವಕುಮಾರ್ ನೇತೃತ್ವದ ಸರ್ಕಾರ ಉತ್ತಮ ಯೋಜನೆಗಳನ್ನ ಕೊಟ್ಟಿದೆ, 5 ಗ್ಯಾರಂಟಿ ಕೊಟ್ಟಿದೆ. ಗ್ಯಾರಂಟಿ ನೋಡಿ ಗ್ಯಾರಂಟಿ ಅಂದ್ರೆ ಸುಲಭ ಅಲ್ಲ. ಸುಮಾರು 60-70 ಕೋಟಿ, 1,000 ಕೋಟಿ ಜನಗಳಿಗೆ ತಲುಪ್ತಾ ಇದೆ. ನನಗೆ ನಿಮ್ಗೆ ಗೊತ್ತಿಲ್ಲ, ನಮ್ಮ ಪುಲಕೇಶಿ ನಗರಕ್ಕೆ ತಿಂಗಳಿಗೆ 20-25 ಕೋಟಿ ಬರ್ತಾ ಇದೆ ಗ್ಯಾರಂಟಿ. 2,000 ರೂಪಾಯಿಂದ ಹಿಡಿದು, ರೇಷನ್ ಕಿಟ್ ಇಂದ ಹಿಡಿದು, ಕರೆಂಟ್ ಫ್ರೀ ಇಂದ ಹಿಡಿದು, ಬಸ್ ಇಂದ ಹಿಡಿದು, ನಿರುದ್ಯೋಗಿಗಳಿಗೆ ಸ್ಟೈಪೆಂಡ್ರಿಂದ ಹಿಡಿದು 20-25 ಕೋಟಿ ತಿಂಗಳಿಗೆ ಸರ್ಕಾರದ ಅನುದಾನ ಬರ್ತಾ ಇದೆ. ಅದು ನೋಡಿ, ಮುಂಚೆ ನಮ್ಗೆ ಇದು ಇತ್ತು, ನೀರಿನ ಸಮಸ್ಯೆ ರೆಡಿ ಆಗ್ತಾ ಇದೆ. ಕಸದ ಸಮಸ್ಯೆನೂ ಒಂದೊಂದೇ ಸಾಲ್ವ್ ಮಾಡ್ತಾ ಇದೆ. ಗಮನ ಕೊಟ್ಟಿದೀವಿ, ಎಲ್ಲ ಸಾಲ್ವ್ ಆಗ್ತಾ ಇದೆ. ನಮ್ಮ ಜನ ಎಲ್ಲ ಹ್ಯಾಪಿ ಆಗಿದ್ದಾರೆ. ನಡೀತಾ ಇದೆ, ಅದು ನಡೀತಾ ಇದೆ ಕೆಲಸ, ಡೈಲಿ ವರ್ಕ್. ಜನಗಳಿಗೆ ನಾನು ಕ್ರಿಸ್ಮಸ್, ಪೊಂಗಲ್ ಹಬ್ಬದ ಶುಭಾಶಯಗಳು ಹೇಳಿ ಎಲ್ಲರೂ ನನ್ನ ಕ್ಷೇತ್ರದಲ್ಲಿ ಶಾಂತಿಯಾಗಿ ನೆಮ್ಮದಿಯಾಗಿ ಇರ್ತಾರೆ, ಇರ್ಲಿ ಅಂತ ನಾನು ಬಯಸ್ತೀನಿ. पुलकेशी नगर जैसे आप सब जानते हैं एक पिछड़ा इलाका है, माइनॉरिटीज, क्रिश्चियंस, बैकवर्ड क्लास और SC/ST का एक पिछड़ा इलाका है. तो यहाँ पे AC श्रीनिवास साहब जब इलेक्शन जीते तो उस वक्त से आज तक बहुत से डेवलपमेंट्स हुए हैं. अल्हम्दुलिल्लाह GLR का जो पानी का मसला रहा, पानी का मसला हल हुआ. फिर जो हमारी स्कीम्स रही, स्कीम्स के मेजर बेनिफिशियरीज पुलकेशी नगर के हैं. अल्हम्दुलिल्लाह 25 से 30 करोड़ रुपया महाना बेनिफिशियरीज को जा रहा है. तो यहाँ एक जो राशन डिस्ट्रीब्यूशन हमने रमजान में शुरू किया था, वो अभी इन सभी क्रिसमस आई, फिर पोंगल है, और यहाँ पे तमिलियंस और क्रिश्चियंस का
एक बहुत बड़ा इलाका, बहुत आबादी है, तो एमएलए साहब ने डिसाइड किया कि इवन पोंगल को और क्रिसमस को भी राशन डिस्ट्रीब्यूट करेंगे। बहुत अच्छा है और गरीब अफराद को फायदा पहुंच रहा है। देखिए, यहाँ पुलकेश नगर के एमएलए हमारे कांग्रेस पार्टी के एसी श्रीनिवास आज क्रिसमस ईद के मौके पर, परसों ईद है आप सब जानते हैं, और अगले साल जो 14 तारीख को संक्रांति आती है, तो उस दोनों ईद त्योहार के मौके पर यहाँ पर 10,000 लोगों को रेशन देने का एक प्रोग्राम किया। मैं समझता हूँ, मैं उनको बधाई भी दिया कि बहुत अच्छा काम है। गरीबों की मदद करना कभी भी हमेशा करते रहना है, हमारा मकसद रहेगा और हमारा पार्टी का मकसद भी रहेगा। अभी यहाँ पे जात पात भी नहीं है। आज क्रिसमस में क्रिश्चियन लोगों को दिया गया, साथ में पोंगल में तमिल लोगों को दिया गया, संक्रांति कन्नड़ लोगों को दिया जा रहा है, और आगे चलकर रमजान में भी वो रेशन बांटने का प्रोग्राम गए साल भी किया है, अगले साल भी करूंगा करके बता रहा था। तो बहुत ही अच्छा प्रोग्राम है, मैं उनको मुबारकबाद देता हूँ। पहले तो मैं सब मेरे भाइयों को, जो क्रिश्चियंस हैं, जो हिंदूज हैं, उनको क्रिसमस की और पोंगल की, आने वाले दिनों में पोंगल और संक्रांति की मैं मुबारकबाद देना चाहता हूं। इस मौके पर हमारे एमएलए एसी श्रीनिवास साहब ने कम से कम एक 10,000 किट तैयार कर पोंगल और क्रिसमस के लिए गरीब जो हमारे भाई हैं उनको मदद करने की कोशिश है ये। और ये सिर्फ इस बार 10,000 बोल रहे हैं, आने वाले दिनों में इंशाअल्लाह और ज्यादा से ज्यादा लोगों को मदद करेंगे। और इसी तरह से रमजान में भी हमारे एमएलए साहब ने गरीबों को ये तकसीम बैग किट, जो क्या किट है, राशन किट तकसीम किए हुए हैं। काम हो रहा है जी, हम तमाम लोगों को बहुत खुशी है। और आप देख रहे हैं कि तमाम लीडरान जो भी है, हर एक वर्कर की तरह काम कर रहे हैं गरीबों की मदद करने के लिए। जो यहाँ पे लोग भी बहुत ज्यादा हैं, आ रहे हैं। इंशाल्लाह आने वाले दिनों में और ज्यादा से ज्यादा हमारे एमएलए साहब एक ऐसे कार्यक्रम और करेंगे। तो पुलिकेश नगर विधानसभा क्षेत्रದಲ್ಲಿ ಮಾನ್ಯ ಜನಪ್ರಿಯ ಶಾಸಕ ಎಸಿ ಶ್ರೀನಿವಾಸ್ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಸುಮಾರು 10,000 ಮೇಲೆ ಕಿಟ್ಗಳನ್ನ ಕ್ರಿಸ್ಮಸ್ ಮತ್ತೆ ಪೊಂಗಲ್ಗೆ ಮಾನ್ಯ ಎಸಿ ಶ್ರೀನಿವಾಸ್ ಸಾಹೇಬ್ರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ। ಇದರಲ್ಲಿ 7 ವಾರ್ಡಲ್ಲಿ ಇರುವ ಜನಗಳಿಗೆ ನಾವು ಲೀಡರ್ಗಳ ಮುಖಾಂತರ ಪ್ರತಿ ಮನೆಗೆ ಹೋಗಿ ಅವ್ರಿಗೆ ಟೋಕನ್ ಕೊಟ್ಟಿದ್ದೀವಿ। ಆ ಟೋಕನ್ ಇವತ್ತು ತಗೊಂಡ್ಬಂದು ಇಲ್ಲಿ ಕೌಂಟರ್ ಅಲ್ಲಿ 7 ಕೌಂಟರ್ ಮಾಡಿದೀವಿ, ವಾರ್ಡ್ಗೆ 1 ಅಂತ 7 ವಾರ್ಡ್ಗೆ 7 ಕೌಂಟರ್ಗಳನ್ನ ಮಾಡಿ ಸಾರ್ವಜನಿಕರು ಬಹಳ ಫ್ರೀ ಆಗಿ ಬಂದು ಅವರು ಟೋಕನ್ಗಳನ್ನ ಕೊಟ್ಟು ತಗೊಂಡು ಹೋಗೋಕೆ ವ್ಯವಸ್ಥೆಗಳನ್ನ ಮಾನ್ಯ ಶಾಸಕರು ಸಾಧನೆ ಮಾಡಿದ್ದಾರೆ। ಚಲಪತಿ ತಿರುಪಾಲ್ ಅಂತ ಪುಲಕೇಶ್ ನಗರ ಬ್ಲಾಕ್ ಪ್ರೆಸಿಡೆಂಟ್ ಅಧ್ಯಕ್ಷರು। ಈ ಕ್ರಿಸ್ಮಸ್ ಹಬ್ಬದ ಆಮೇಲೆ ಪೊಂಗಲು, ಈ ಎರಡು ಹಬ್ಬದ ನಮ್ಮ ಎಮ್ಎಲ್ಎ ನೇತೃತ್ವದಲ್ಲಿ ಅವರು ಬಡವರಿಗೆ 10,000 ಕಿಟ್ ಅನ್ನು ಈ ಹಬ್ಬ ಕ್ರಿಸ್ಮಸ್ ಆಮೇಲೆ ಪೊಂಗಲು ಅವರು ಬಡವರಿಗೆ ಎಲ್ಲ ಈ ಕಾರ್ಯಕ್ರಮ ಸಹಾಯ ಮಾಡಿಬಿಟ್ಟು ಅವರು ನೇತೃತ್ವದಲ್ಲಿ ಒಳ್ಳೇದು ಮಾಡ್ಬೇಕಂತಾನೆ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ। ಸರ್, ಲಾಸ್ಟ್ ಟೈಮ್ ರಂಜಾನಕ್ಕೂ ಕೊಟ್ಟಿದ್ದಾರೆ, ಮತ್ತೆ ಬರೋ ರಂಜಾನಕ್ಕೆ ಕೂಡ ಅವರು ಕೊಡೋಕೆ ಇಷ್ಟಪಡ್ತಾ ಇದ್ದಾರೆ। ಮತ್ತೆ ಬಡವರಿಗೆ ಎಲ್ಲಾ ಸಹಕಾರ ಅವರು ಮಾಡ್ತಾ ಇದ್ದಾರೆ। ನಮ್ಮ ಕ್ಷೇತ್ರದಲ್ಲಿ 1,000 ಕೋಟಿಯನ್ನು ಹಣವನ್ನು ತಗೊಂಡ್ಬಂದು ಇಂಪ್ರೂವ್ಮೆಂಟ್ಸ್, ರೋಡ್ಸ್ ಅಂಡ್ ಡ್ರೈನ್ಸ್ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ।